ಆಯ್ತು. ಅದನ್ನ ನಾವು ಇದ್ದೋ ಅವತ್ತು, ರೇವಣ್ಣ ನಾವು ಎಲ್ಲರೂ ಇದ್ದೋ, ಬಹಳಷ್ಟು ಜನ. ಯಡಿಯೂರಪ್ಪನವರು ಇದ್ರು, 20 ತಿಂಗಳು ಮಾಡ್ದ. ಈಗ ಅದನ್ನ 14 ತಿಂಗಳು ಮಾಡಿದ್ರಲ್ಲ, ಎಲ್ಲಿ ಸಾಧನೆ? ನಾವ್ಯಾರು ಇರ್ಲಿಲ್ಲ ಅವ್ರ ಜೊತೆ, ಗಲೀಜುಗಳು. ನಾವು ಗಲೀಜು ಒಬ್ರು ಇರ್ಲಿಲ್ಲ, ಎಲ್ಲ ಕ್ಲೀನ್ ಆಗಿದ್ರಲ್ಲ. ಈಗ ಎಲ್ಲಿ ಇರುತ್ತೆ ಸಾಧನೆ? ಕಾಂಗ್ರೆಸ್ ಅಲ್ಲಿ ಒಂದಷ್ಟು ರಾಜಕೀಯ ಸ್ಥಿತ್ಯಂತರಗಳಿಗೆ ಕಾರಣ ಆಗುತ್ತೆ ಈ ಫಲಿತಾಂಶ ಅನ್ನುವಂತ ಮಾತನ್ನ ಬಿಜೆಪಿ ತಿಳಿಸ್ತಾ ಇದೆ. ಇದು ಯಾವ ರೀತಿ? ಈಗ ಅವ್ರಿಗೆ ಏನಾಯ್ತು ಅಂತ ನೋಡ್ಕೋಬೇಕಲ್ಲ. ಈಗ ಬಿಜೆಪಿ ಕೊನೆ ಪಕ್ಷ ಅವ್ರ ಸೀಟ್ ಉಳಿಸ್ಕೊಂಡಿದ್ರು. ಸಂಡೂರ್ ಬಿಟ್ಬಿಡಿ, ಚನ್ನಪಟ್ಟಣ ಬಿಟ್ಬಿಡಿ, ಕೊನೆ ಪಕ್ಷ ಅವ್ರ ಸೀಟ್ ಉಳಿಸ್ಕೊಂಡಿದ್ರೆ ಬಿಜೆಪಿಯ ಒಂದು ಹೊಸ ನಾಯಕತ್ವಕ್ಕೆ ಜನ ಸಪೋರ್ಟ್ ಆಗಿದ್ದಾರೆ ಅನ್ನೋದಾಗದು. ಇವತ್ತೇನು ಸಂದೇಶ? ಮತ್ತು ಯಾವಾಗಲೂ ಈಗ ಒಂದ್ ಸೈಡ್ ಉಪಚುನಾವಣೆ ಆಗಿಲ್ಲ. 4-5 ಆದಾಗ, ಒಂದೊಂದೇ ಆದಾಗ ಆಗಿರ್ಬೋದು. 4-5 ಆದಾಗ ಅವ್ರು ಸ್ವಲ್ಪ 1-2 ಕೊಟ್ಟು ಉಳಿದ ಪಾರ್ಟಿಯವ್ರಿಗೆ ಹೆಚ್ಚು ಸಿಕ್ಕಿರ್ತಕ್ಕಂಥ ನೋಡಿದೀವಿ. ಈ ತರ 3-3 ಎಲ್ಲೂ ಉಪಚುನಾವಣೆಯಲ್ಲಿ ಇತಿಹಾಸ ಇಲ್ಲ. ಇವತ್ತು ಬಿಜೆಪಿಯವ್ರನ್ನ ದೂರ ಇಟ್ಟು ಇದು 12 ಜನ ನಾನೇ ಗೆಲ್ಲಿಸ್ತವ್ರು ಅಂತ ಹೋಗಿ 2 ಸೀಟು MP ಆಗಿ ಮಂತ್ರಿ ಆದ್ರು. ನಿಮ್ಗೆ ಅದು ಒಂದು ಕಾರಣ ಅಲ್ವಾ? ಹಳೆ ಮೈಸೂರಿನಲ್ಲಿ 14 ಜನಕ್ಕೆ 12 ಜನ, ಅಲ್ಲಿ 12ಕ್ಕೆ 7 ಜನ, ಅಲ್ಲಿ 7 ಜನ ಗೆದ್ರು, ಇಲ್ಲಿ 12 ಜನ ಗೆದ್ರು. ನೀವು ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಸ್ಟ್ರಾಂಗ್ ಇದ್ದಂತದಲ್ಲಿ ನೀವು ಕಡಿಮೆ ಗೆದ್ದಿದ್ದೀರಾ. ನಾನು ಇಲ್ಲಿ ಬಿಜೆಪಿ 12 ಜನ ಗೆಲ್ಲಲಿಕ್ಕೆ ನಾನೇ ಕಾರಣ ಅಂತ ಕುಮಾರಸ್ವಾಮಿ ಅವರು ಮೋದಿ ಅವ್ರಿಗೆ, ಅಮಿತ್ ಶಾ ಅವ್ರಿಗೆ ವರದಿ ಕೊಟ್ಕೊಂಡು ಒಳ್ಳೆ ಮಂತ್ರಿ ಸ್ಥಾನವನ್ನ ತಗೊಂಡ್ರು. ಆ ಹಿನ್ನೆಲೆನಲ್ಲೇ ಯೋಗೇಶ್ಗೆ ಬಿಜೆಪಿಯವರು ಸೀಟನ್ನು ಕೊಡಬೇಕು ಅಂದಾಗ ನನ್ನ ಸೀಟು ನನ್ನ ಮಗನಿಗೆ ಕೊಡ್ತೀನಿ ಅಂತ ಹೇಳಿ ಕೊಟ್ರು. ಏನಾಯ್ತು ಇವತ್ತು? ಏನ್ ಹೇಳ್ತಾರೆ ಮೋದಿ ಅವ್ರಿಗೆ? ಇವರ ಮಗನಿಗೆ ಟ್ರಾನ್ಸ್ಫರ್ ಮಾಡಕ್ ಆಗದೇ ಇದ್ದವ್ರು ಓಟನ್ನ MP ಎಲೆಕ್ಷನ್ ಮಾಡವ್ರ. MP ಎಲೆಕ್ಷನ್ ಅಲ್ಲಿ ಹಲವಾರು ಕಾರಣಕ್ಕೆ ಮೋದಿಯವರು ಬಿಜೆಪಿಯವ್ರು ಗೆದ್ದಿರ್ಬೋದು, ಆದ್ರೆ ಕುಮಾರಸ್ವಾಮಿಯಿಂದನೇ ಅಂತ ಹೇಳ್ಕೊಂಡ್ರಲ್ಲ, ಅದಕ್ಕೆ ಈಗ ಉತ್ತರ ಹೇಳ್ಬೇಕಲ್ಲ ಅವರು. ಲಾಸ್ಟ್ ಟೈಮ್ ನೀವು ಒಂದು ಆರೋಪ ಮಾಡಿದ್ರಿ, ಕುಮಾರಸ್ವಾಮಿ ಅವರು ಇಲ್ಲಿ ಕೈಗಾರಿಕೆಗೆ ದುಡ್ಡು ವಸೂಲು ಮಾಡಿ ದುಡ್ಡು ತಂದು ಹಂಚಿದ್ದಾರೆ ಅಂತ. ನೀವು ಅದಕ್ಕೆ ನೀವು ಬರೀ ಸಾಕ್ಷಿ ಕೊಡ್ತೀರಾ, ಅಥವಾ ಈ ಸಂದರ್ಭದಲ್ಲಿ ಆ ದುಡ್ಡನ್ನು ಹಂಚಿದ್ದಕ್ಕೆ ಎವಿಡೆನ್ಸ್ ನಿಮ್ಮ ಹತ್ರ ಇದೆಯಾ? ಸಾಕ್ಷಿ ಕೊಡುವಂತ ಟೈಮ್ ಅಲ್ಲ ಕೊಡೋಣ. ಅವರು ಇಲ್ಲಿವರೆಗೆ 1.5 ವರ್ಷದಲ್ಲಿ ಹಲವಾರು ಹೇಳಿದಾರಲ್ಲ, ಯಾವ್ದಾರ ಒಂದಕ್ಕೆ ಸಾಕ್ಷಿ ಕೊಡ್ಲಿ, ಅವಾಗ ನಾವು ಕೊಡೋಣ. ಒಂದಕ್ಕೆ ಸಾಕ್ಷಿ ಕೊಡ್ಲಿ ಅವರು. ಅವ್ರು ಕೊಟ್ಟಿಲ್ಲ, ನೀವು ನಾವು ಗಾಳಿಲಿ ಗುಂಡಾರ್ಸಲ್ಲ. ಸಾಕ್ಷಿ ಕೊಡ್ಲಿ ಒಂದೇ ಸಲ. ನಾವ್ ಯಾಕೆ ಬಿಡುಗಡೆ ಮಾಡ್ಬೇಕು? ಇನ್ನೂ ಟೈಮ್ ಇದೆ. ಈಗ್ಲೇನೆ ಮುಗಿದವ್ರು ಪಿಕ್ಚರ್ ಮುಗ್ಸಕ್ ಆಗಲ್ಲ, ಇನ್ನೂ ಟೈಮ್ ಇದೆ. ಇನ್ನು ಚುನಾವಣಾ ಪ್ರಚಾರದಲ್ಲಿ ಎಲ್ಲ ನಾಯಕರು ಮುಖ್ಯಮಂತ್ರಿಗಳಲ್ಲಿ ನೋಡಿ, ನಮ್ಮ ಭಾರತ ದೇಶದಲ್ಲಿ ಯಾವುದೇ ಚುನಾವಣೆ ನಡೆದ್ರೆ ಒಂದು ಮ್ಯಾಂಡೇಟರಿ ಅಂತ ಹೇಳಿ ನಾವು ಬಯಸ್ತೀವಿ. ಡೆಮಾಕ್ರಸಿನಲ್ಲಿ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರ್ತದೆ. ಅಲ್ಟಿಮೇಟ್ ನಾವು ಅವ್ರನ್ನ ಅಕ್ಸೆಪ್ಟ್ ಮಾಡ್ತೀವಿ. ಮುಕ್ತಾಯ, ಅವ್ರ ದೋಷ ಮುಕ್ತಾಯ ಅಂತ ಅನ್ಕೋತೀವಿ. ಕಾನೂನು ಒಂದ್ ಕಡೆ, ನ್ಯಾಯಾಲಯಗಳ ತೀರ್ಪು ಒಂದ್ ಕಡೆ, ಆದ್ರೆ ಜನತಾ ನ್ಯಾಯಾಲಯ ತೀರ್ಪು ಅಲ್ಟಿಮೇಟ್ ಅಂತ ಹೇಳ್ತೀವಿ. ಇವತ್ತು ಇದು ಏನೂ ಕೇಸ್ ಅಲ್ಲ ಅಂತ ಹೇಳಿ ಖಾಸಗಿಯಾಗಿ ಮಾತಾಡೋನಾಗ ಬಿಜೆಪಿ ಲೀಡರ್ ಮಾತಾಡ್ತಾರೆ, ಮಾಧ್ಯಮದವರು ಮಾತಾಡ್ತಾರೆ. ಆದ್ರೆ ಅಧಿಕೃತವಾಗಿ ಯಾರು ಅದನ್ನ ಹೇಳಲಿಕ್ಕೆ ಆಗಲ್ಲ. ಆದ್ರೆ ಈ ಮೂಡಾ ಕೇಸು ಬಿಜೆಪಿ ಮತ್ತು ಜನತಾದಳದ ಪಿತೂರಿಯ ಒಂದು ಕೇಸ್ ಅಂತ ಅನ್ನೋದನ್ನ ನಾವು ಹೇಳ್ತಾ ಬಂದೋ. ಈಗ ಜನನು ಸಹ ಅದನ್ನ ನಮಗೆ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಕೇಸು ಏನೂ ಅಲ್ಲ, ಇದು ಬಿಜೆಪಿ ಮತ್ತು ಜನತಾದಳದವರಿಬ್ರು ಸೇರಿ ಈ ಸರ್ಕಾರನ ಅಸ್ಥಿರತೆಗೊಳಿಸ್ಲಿಕ್ಕೆ ಸಿದ್ದರಾಮಯ್ಯನವ್ರಿಗೆ ಒಂದು ಕಳಂಕ ಹಚ್ಚಲಿಕ್ಕೆ ಮಾಡಿದಂತ ಪ್ರಯತ್ನ ಅಂತ. CM ಸ್ಟ್ರಾಂಗ್ ಆದ್ರು, ಸರ್ಕಾರನು ಸ್ಟ್ರಾಂಗ್ ಆಯ್ತು, ಕಾಂಗ್ರೆಸ್ ಸ್ಟ್ರಾಂಗ್ ಆಯ್ತು.